ಇನ್ನೊಂದು ಈಗ ಮಂಗಳೂರು ನಗರಕ್ಕೆ ಸುಮಾರು 7 ನಗರಗಳಿಗೆ 100 ಬಸ್ಸು, 50 ಬಸ್ಸು ಒಂದು ನಗರಕ್ಕೆ, 7 ನಗರಗಳಿಗೆ 8 ನಗರಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಎಲೆಕ್ಟ್ರಿಕ್ ಬಸ್ಸಸ್ಸು. ನಮಗೆ ಡಿಪೋ ಬೇಕು, ನಾನು ಮೊನ್ನೆನೇ ಹೇಳಿದ್ದೀನಿ. ಆಮೇಲೆ ನಮ್ಮ ದಿನೇಶ್ ಗುಂಡ್ರಾವ್ಗೂ ಹೇಳಿದೆ ಜಾಗ ಹುಡುಕೊಡ್ಬೇಕು ಅಂತ. ಈಗ ನಮ್ಮ ಖಾದರ್ ಅವರೇ ಅದನ್ನು ಪ್ರಸ್ತಾಪ ಮಾಡಿದ್ರು, ಚೌಟ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ನಮಗೆ ಅಗತ್ಯವಾಗಿ ಒಂದು ಡಿಪೋ ನಮಗೆ ಬೇಕಾಗುತ್ತೆ ಎಲೆಕ್ಟ್ರಿಕ್ ಬಸ್ಸಸ್ ಡಿಪೋ. ಬಸ್ ಸ್ಟ್ಯಾಂಡ್ ನೀವು ಜಾಗ ಕೊಟ್ಟರೆ ಎರಡೂ ಮಾಡಿಕೊಡ್ತೀವಿ ಅಲ್ವಾ? ನೀವು ಜಾಗ ಕೊಟ್ಟರೆ ಎರಡೂ ಕೂಡ ಬೇಗ ಮಾಡಿಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಹಿಂದೆ ಸಿಸ್ಟಮ್ ಯಾವ ರೀತಿ ಇತ್ತಂದರೆ UPA ಗೌರ್ಮೆಂಟ್ ಇದ್ದಾಗ ಆಗ ಬಸ್ ಬೆಲೆ 20 ಲಕ್ಷ ಇರ್ತಿತ್ತು. ಗ್ರಾಮಾಂತರ ಪ್ರದೇಶ, ಕಲ್ಯಾಣ ಕರ್ನಾಟಕ, ವಾಯು ಕರ್ನಾಟಕ, KSRTCಗೆ 25%, 5 ಲಕ್ಷ ಸಂಸ್ಥೆದು, 5 ಲಕ್ಷ ಸ್ಟೇಟ್ ಗೌರ್ಮೆಂಟು 25%, ಇನ್ನು 10 ಲಕ್ಷ ಅಂದರೆ 50% ಕೇಂದ್ರ ಸರ್ಕಾರ ಕೊಟ್ಬಿಡೋದು. ನಮಗೆ ಭಾಳ ಸುಲಭವಾಗಿ ಬಸ್ಸುಗಳು ಅವ್ರು ಸಿಗ್ತಾಯಿತ್ತು. ಕೇವಲ 25%ಗೆ ಆವಾಗ ನಮಗೆ ಸಿಗ್ತಾಯಿತ್ತು. ಆಮೇಲೆ ಬೆಂಗಳೂರು ನಗರಕ್ಕೆ 50% ಸಬ್ಸಿಡಿ, 50% ಸಂಸ್ಥೆಯವರು ಹಾಕೋಬೇಕಾಗಿತ್ತು, 25% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಾಕ್ಬಿಟ್ರೆ ಅರ್ಧ ಬೆಲೆಗೆ ನಮ್ಮ ಬಸ್ ಸಿಕ್ಬಿಡೋದು. ಆಗ ನಮಗೆ ಸಂಸ್ಥೆಗೆ ಭಾಳ ಸುಲಭವಾಗಿ ನಮಗೆ ಬಸ್ಸುಗಳು ಸಿಗ್ತಾಯಿತ್ತು. ಆಮೇಲೆ ಈಗ ಎಲೆಕ್ಟ್ರಿಕ್ ಬಸ್ಸಸ್ ಬರಬೇಕು ಅಂತ NDA ಸರ್ಕಾರ ಬಂದ ಮೇಲೆ ತೀರ್ಮಾನ ತೊಗೊಂಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಇವತ್ತೇನು ಕಾರುಗಳು ಕೂಡ ಎಲೆಕ್ಟ್ರಿಕ್ ಬಸ್ಸು, ಎಲೆಕ್ಟ್ರಿಕ್ ಕಾರುಗಳು ಕೂಡ ಬಂದಿದೆ, ಸ್ಕೂಟರ್ಸ್ ಬಂದಿದೆ, ಆಟೋ ಬಂದಿದೆ. ಇನ್ನು ಮುಂದಕ್ಕೆ ಇನ್ನು ಬೇರೆ ಹೈಡ್ರೋ ಬರ್ಬೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಸೈನ್ಸು ಮುಂದಕ್ಕೆ ಹೋದಾಗ ಬೆಳೀತಾ ಸೋಲಾರು ವೆಹಿಕಲ್ಸು ಕೂಡ ಬರ್ಬೋದು ಮುಂದಕ್ಕೆ. ಆದರೆ ಈಗ ಎಲೆಕ್ಟ್ರಿಕ್ ವಾಹನಗಳು ಬರೋದ್ರಿಂದ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇದು ತೀರ್ಮಾನ ತೊಗೊಂಡಿದ್ದಾರೆ. ಅದೇನೆಂದರೆ ನಮಗೆ ಕೊಡಲ್ಲ ಬಸ್ಸು. ನಾವು ಟೆಂಡ್ರ್ ಕರೀತಾರೆ, ಟೆಂಡ್ರ್ ಕರೆದು ಟಾಟಾ, ಲೇಲ್ಯಾಂಡು ಯಾರಾದರೂ ಬೇರೆಯವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಪಾರ್ಟಿಸಿಪೇಟ್ ಮಾಡಿದಾಗ ಸಬ್ಸಿಡಿ ಅವರಿಗೆ ನೇರವಾಗಿ ಹೋಗುತ್ತೆ. ಬಸ್ ಅವ್ರದ್ದು, ಮೈಂಟೆನೆನ್ಸ್ ಅವ್ರದ್ದು, ಡ್ರೈವರ್ ಅವ್ರದ್ದು, ನಮ್ಮದು ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ನಮ್ಮ ಚೌಟ ಅವರಿಗೆ ಪಾರ್ಲಿಮೆಂಟಲ್ಲಿ ನಮ್ಮ ಸಂಸ್ಥೆಗಳಿಗೆ ಕೊಡೋದಿದೆ, ಬರೀ ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ಸಂಸ್ಥೆಗಳಿಗೆ ಕೊಡೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇದನ್ನು ನಾನು ಕುಮಾರಸ್ವಾಮಿ ಅವ್ರಿಗೂ ಮಾತಾಡಿದೆ. ಆಮೇಲೆ ಇದು ಅಷ್ಟೇ GST ಇನ್ಪುಟ್ಟು. ಇದು ಬಸ್ ಏನಾಗುತ್ತೆ, 1,80,00,000 2 ಕೋಟಿ ಆಗಿಬಿಡುತ್ತೆ ಒಂದು ಎಲೆಕ್ಟ್ರಿಕ್ ಬಸ್ಗೆ. GST ಇನ್ಪುಟ್ ಕೊಡ್ತಿರಲಿಲ್ಲ. ಆಮೇಲೆ ನಾನು ಮೀಟಿಂಗಲ್ಲಿ ಹೇಳಿದೆ, GST ಇನ್ಪುಟ್ ಕೊಡಿ, ಬಸ್ ತಯಾರಿಸೋರಿಗೆ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಗಿದ್ರೆ ಸಹಜವಾಗಿ ನಮಗೆ ಕಿಲೋಮೀಟ್ರಲ್ಲಿ ನಮಗೆ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ. ಮತ್ತು ಇನ್ನೊಂದು ಎರಡನೇದು ಏನು ಹೇಳಿದೆ ಅಂದರೆ, ಸಲಹೆ ನಮ್ಮ ಪವರು ಏನಾಗುತ್ತೆ, ಅವರು ಪಬ್ಲಿಕಲ್ಲಿ ಎಲ್ಲಿ ಬೇಕಾದ್ರೂ ತೊಗೊಳ್ಳಿ ಅಂತ ಹೇಳಿದ್ರೆ 3-4 ರೂಪಾಯಿ ಪವರ್ ಸಿಗುತ್ತೆ. ಈಗಾದರೆ 8 ರೂಪಾಯಿ ಕೊಡಬೇಕು ಸರ್ಕಾರದಾದರೆ. ಅದರಿಂದ ಅದೊಂದು ಆದರೆ ನಮಗೆ 2 ಪವರ್ ಎಲ್ಲ ತೊಗೋಬೇಕು ಅನ್ನೋದೊಂದು, ಮತ್ತು GST ಇನ್ಪುಟ್ಟು 2 ಕೊಟ್ಟರೆ ಬಸ್ ಬೆಲೆ ತಯಾರಿಸೋರಿಗೆ ಕಡಿಮೆ ಆಗುತ್ತೆ. ಅವಾಗೇನಾಗುತ್ತೆ, ಸಹಜವಾಗಿ ಅವ್ರ ರೇಟು ಕೊಟ್ಟು ಕಡಿಮೆ ಮಾಡ್ತಾರೆ. ಹಾಗೇನಾಗುತ್ತೆ, ನಮ್ಮ ಸಂಸ್ಥೆಗೂ ಬೆನಿಫಿಟ್ ಆಗುತ್ತೆ, ಮತ್ತು ಗ್ರಾಹಕರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಮತ್ತು ಡ್ರೈವರು ನಮಗೆ ಕೊಡಿ ಅಂತ ಕೇಳಿದ್ದೀವಿ. ಯಾಕಂದರೆ ನಮ್ಮ ಡ್ರೈವರ್ಗಳಾದರೆ ಜವಾಬ್ದಾರಿಯುತ ಓಡಿಸ್ತಾರೆ. ಪ್ರೈವೇಟು ಡ್ರೈವರ್ಗಳಾದರೆ ಅಷ್ಟು ಇಲ್ಲ. ಆದರೆ ಎಲ್ಲ ಕಂಪ್ನೀಸು ಅಂತಲ್ಲ, ಟಾಟಾದವರು ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು 2 ನನಗೇನು ಡೌಟು, ಆದರೆ ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಕನ್ಸಿಡರ್ ಮಾಡಿರ್ತೀವಿ ಅಂತ ಹೇಳಿದ್ದಾರೆ. ಮನೆ ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ. ನೀವು ಸಮಯ ಬಂದಾಗ ಇದನ್ನು ಹೇಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇವತ್ತು ಈ ಕಾರ್ಯಕ್ರಮ ನಮ್ಮ ಟ್ರ್ಯಾಕ್ಸ್ ನೀವೇ ನೋಡಿರಬೇಕು, 2 ನಿಮಿಷ 25 ಸೆಕೆಂಡು ಎಲ್ಲ ಭಾಳ ಚೆನ್ನಾಗಿದೆ. ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಟ್ರ್ಯಾಕ್ಸ್ ಇರ್ತಕ್ಕಂಥ ರಾಜ್ಯ ನಮ್ಮದಾಗುತ್ತೆ. ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅತಿ ಹೆಚ್ಚು ಇರ್ತಕ್ಕಂಥ ರಾಜ್ಯ, ಒಂದು ವರ್ಷದಲ್ಲಿ ನಮ್ಮ ರಾಜ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳಲ್ಲಿ ನಾನು ಮಾತಾಡ್ತೇನೆ. ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ, ಸರ್ಕಾರದ ನಮ್ಮ ಸಾರಿಗೆ ಇಲಾಖೆಯವರಿಗೆ ಈ ಒಂದು ಪ್ರದೇಶದಲ್ಲಿ ಈ ಒಂದು ವಿದ್ಯುತ್ ವಾಹನ ಪಥಗಳ ಕೇಂದ್ರವನ್ನು ನಾನು ಇಡೀ ಕ್ಷೇತ್ರ ಜನರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನಮಗೇನಿದೆ, ನಮ್ಮ ಊರಲ್ಲಿ ನಾವು ಇವತ್ತು ಸ್ಥಳಾವಕಾಶ ಕೊಟ್ಟಿದ್ದರೂ ಕೂಡ ಇಲ್ಲಿ ಬಹುಶಃ ಸರ್ಕಾರ ಇವತ್ತು ದುಡ್ಡು ಖರ್ಚು ಮಾಡಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಪರೋಕ್ಷವಾಗಿ ಇದು ನಮ್ಮ ಊರ ಬೆಳವಣಿಗೆಗೆ ಇದು ಪೂರಕವಾಗುವಂಥ ಒಂದು
ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿದೆ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಸಾರಿಗೆ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ನಡೀತಾ ಇರುವಂಥ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪಥಗಳ ಈ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿರುವಂಥ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ, ವೇದಿಕೆಯಲ್ಲಿರುವ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾದ ಶ್ರೀ UT ಖಾದರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ತುಂಬ ಸಂತೋಷ ಆಗ್ತಾ ಇದೆ. ಈ ಭಾಗದಲ್ಲಿ ಬಹಳ ಸಮಯದ ಒಂದು ಬೇಡಿಕೆ ಇದ್ದದ್ದನ್ನು ಇವತ್ತು ಸನ್ಮಾನ್ಯ ಸಚಿವರು ಬಂದು ಈಡೇರಿಸಿಕೊಟ್ಟಿರುವುದನ್ನು ತುಂಬ ಸಂತೋಷದಿಂದ ನಾವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾನು ವಿಶೇಷವಾಗಿ ಮಾನ್ಯ ಸಚಿವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಈಡೇರಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಮಂಗಳೂರು ನಗರ ಇವತ್ತು ಬೆಳೀತಾ ಇರುವಂಥ ನಗರ, ಆ ಕಾರಣಕ್ಕೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ದೃಷ್ಟಿಯಿಂದಲೂ ಕೂಡ ನಾವೊಂದು ಸಮಗ್ರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅಧಿಕಾರಿಗಳು ವೇದಿಕೆಗೆ ಬಂದು ತಮ್ಮ ಲ್ಯಾಪ್ಟಾಪ್ ಅನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಂದಾಯ ಇಲಾಖೆಯ ಕೆಲಸ ಲ್ಯಾಪ್ಟಾಪ್ ಅನ್ನ ಪಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಜನರಿಗೆ ಇನ್ನಷ್ಟು ತ್ವರಿತವಾದ ಕ್ಷಿಪ್ರವಾದ ಸೇವೆಯನ್ನ, ಪ್ರಾಮಾಣಿಕವಾದ ಸೇವೆಯನ್ನ ತಾವು ಕೊಡಬೇಕು ಅನ್ನುವಂಥ ಕಳಕಳಿಯ ಮನವಿಯೊಂದಿಗೆ ಈ ಸರ್ಕಾರದ ಈಗ ನಮ್ಮ ರಾಜ್ಯದಲ್ಲಿ ಒಟ್ಟು 1,85,000 ದೇವಸ್ಥಾನಗಳಿದೆ. ಅದರಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು 35,000, ಸ್ವಲ್ಪ ಹೆಚ್ಚು ಕಮ್ಮಿ. ಅದರಲ್ಲಿ ಎ ಗ್ರೇಡು 205, ಬಿ ಗ್ರೇಡು 93, ಉಳಿದಿರ್ತಕ್ಕಂಥದ್ದು ಸಿ ಗ್ರೇಡ್ 70. ಇನ್ನು 1,50,000 ದೇವಸ್ಥಾನಗಳು ಖಾಸಗಿ. ಎಷ್ಟು? 1,50,000 ದೇವಸ್ಥಾನಗಳು ಖಾಸಗಿ ಇದೆ. ಸೆಕ್ಷನ್ 41, 42ರಲ್ಲಿ 1997ರಲ್ಲಿ ಜೆ.ಎಚ್. ಪಟೇಲರು ಧಾರ್ಮಿಕ ಪರಿಷತ್ ಕಾಯ್ದೆ ಜಾರಿಗೆ ತಂದರು. ಆಗ ಖಾಸಗಿ ದೇವಸ್ಥಾನಗಳಲ್ಲಿ ಏನಾದರೂ ಜಗಳ ಇದ್ದು ಅಲ್ಲಿ ಏನಾದರೂ ಅವ್ಯವಹಾರ ನಡೆದರೆ ಸರ್ಕಾರ ವಶಕ್ಕೆ ತಗೊಂಡು 5 ವರ್ಷಕ್ಕೆ ವಾಪಸ್ ಕೊಡಬೇಕು ಅಂತ ಕಾಯ್ದೆ ಮಾಡಿದೆ. 5 ವರ್ಷಕ್ಕೆ ತಗೊಂಡು ವಾಪಸ್ ಕೊಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ನೀವು ವಿಡಿಯೋಗಳು ನೋಡಿರ್ಬೋದಲ್ಲ? ಹೌದು, ಹಣದ್ದು ನೀವು ನೋಡಿದ್ದೀರ ಅದೆಲ್ಲ ಹಣ ತಗೊಂಡು ಹೋಗ್ತಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಲ್ಲಿ ಕೂಡ ಬಂದಿತ್ತು. ಅದಾದ ಮೇಲೆ ಈಗ ವರ್ಷಕ್ಕೆ ತಗೊಂಡು 5 ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ಆಮೇಲೆ ಇದೇನು ಹೊಸದೇನಲ್ಲ. ಈಗ BJP ಸರ್ಕಾರ ಇದ್ದಾಗ 2012ರಿಂದ 13ನೇ ಸಾಲಿನಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ, ಮಹಾಲಕ್ಷ್ಮಿ ಬಡಾವಣೆ, ಪ್ರಸನ್ನ ಗಣೇಶ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಸಂಪಂಗಿ ರಾಮನಗರ, ಮಂಜುನಾಥ ಸ್ವಾಮಿ ದೇವಾಲಯ, ಸಾಣೆಗುರುವನಹಳ್ಳಿ ಗ್ರಾಮ, ಉತ್ತರ ತಾಲೂಕು ಬೆಂಗಳೂರು, ಆಂಜನೇಯ ಸ್ವಾಮಿ ದೇವಾಲಯ, ಬಂಡೆಟ್ಟಿ ರಸ್ತೆ, ಬಳ್ಳಾರಿ ನಗರ, ಆಮೇಲೆ ಅಹಲ್ಯಾದೇವಿ ದೇವಾಲಯ, ಇದರ ಶ್ರೀರಂಗಪಟ್ಟಣ. ಆಮೇಲೆ 2000 ಮೊನ್ನೆ ಸರ್ಕಾರ ಇತ್ತಲ್ಲ 19ರಿಂದ 23ವರೆಗೂ, ಆಗ ಶನೇಶ್ವರಿ ದೇವಾಲಯ ಬೆಂಗಳೂರು ಉತ್ತರ ತಾಲೂಕು, ಆಂಜನೇಯ ಸ್ವಾಮಿ ದೇವಾಲಯ ಶೆಟ್ಟಿಪೇಟೆ, ನಾರಾಯಣ ಶೆಟ್ಟಿಪೇಟೆ, ಜಲದಿಗೆರೆಯಮ್ಮ ಬ್ರ್ಯಾಕೆಟಲ್ಲಿ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಾಲಯ ಜಲದಿಗೆರೆ, ಯಡಿಯೂರು ಹೋಬಳಿ. ಆಮೇಲೆ ಹೇಳ್ತೀನಿ, ಇಷ್ಟು ದೇವಸ್ಥಾನಗಳನ್ನು BJP ಸರ್ಕಾರ ಇದ್ದಾಗಲೂ ಕೂಡ ಹೇಳ್ತೀನಿ ವಶಕ್ಕೆ ತಗೊಂಡು ಅದರಲ್ಲಿ ಕೆಲವೆಲ್ಲ ವಾಪಸ್ಸು ಕೊಟ್ಟಿದ್ದಾರೆ. ಎಲ್ಲಿ ಅವ್ಯವಹಾರ ಆಗುತ್ತೋ ಇದೆಲ್ಲ BJP ಸರ್ಕಾರದಲ್ಲಿ ಮಾಡಿರೋದು ಹೇಳ್ತಿರೋದು ನಾನು. BJP ಸರ್ಕಾರದಲ್ಲೇ ಒಟ್ಟು 8 ದೇವಸ್ಥಾನಗಳನ್ನು ಅವರು ಇದನ್ನಲ್ಲೇ ತೊಗೊಂಡಿದ್ರು. ಅಲ್ಲಿ ಅವ್ಯವಹಾರ ಆಗಿತ್ತು ಅಂತೇಳಿ ತೊಗೊಂಡಿದ್ರು. ಈಗ ಅಲ್ಲಿ ನೀವೆಲ್ಲ ವೀಡಿಯೋಗಳು ನೋಡಿದ್ದೀರಲ್ಲ, ಹಣ ತೊಗೊಂಡು ಹೋಗ್ತಿರೋದು ನೋಡಿದ್ದೀರಲ್ಲ, ನಿಮ್ಮ ಮಾಧ್ಯಮಗಳೆಲ್ಲ ಎಲ್ಲ ಟಿ ವಿಗಳಲ್ಲೂ ಬಂತಲ್ಲ. ನನ್ನ ಹತ್ರನೇ ಇದೆ, ಕಳಿಸ್ತೀನಿ ನಿಮ್ಮದು ಕಳಿಸ್ತೀನಿ. ಆ ಅವ್ಯವಹಾರ ಆಗಿದೆ ಅಂತೇಳಿ ಆಮೇಲೆ ಈ ಥರ ಖಾಸಗಿ ದೇವಸ್ಥಾನವನ್ನು ಈ ಥರ ಅಲ್ಲಿ ಆಡಳಿತ ಮಾಡಲಿಕ್ಕೆ ಇಟ್ಲಾಟ ಇರುತ್ತೆ, ಆ ಥರದ ಅವ್ಯವಹಾರ ಇರುತ್ತೆ. ಅಂಥ ಸಂದರ್ಭದಲ್ಲಿ ತಗೊಳ್ಳೋದಕ್ಕೆ ಕೋರ್ಟ್ಗೆ ಅಧಿಕಾರ ಇದೆ.
ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರಿಗೆ ಅಧಿಕಾರ ಇರುತ್ತೆ. 3 ಜನಕ್ಕೆ, ಒಂದು ನಿಮಿಷ ಹೇಳ್ತೀನಿ, 3 ಜನಕ್ಕೆ ಅಧಿಕಾರ ಇರುತ್ತೆ. ಈಗ ತೊಗೊಂಡಿದ್ದೀವಿ, ಅವ್ರಿಗೆ ಮತ್ತೆ ವಾಪಸ್ ಕೊಡ್ತೀವಿ. ಅದೆಲ್ಲ ಸರಿ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಸರ್ಕಾರದ ಈ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಒಂದು ವಿರೋಧ ಅಲ್ಲ, ಇದು ಹೇಳಿ ಇದೆ. ಈಗ ಅವರಿಗೆ ಈ ಪ್ರಶ್ನೆ ಕೇಳ್ತೀನಿ. ಈಗ ನೋಡಿ, ಇಷ್ಟು ದೇವಸ್ಥಾನಗಳು BJP ಸರ್ಕಾರ ಇದ್ದಾಗ ಸರ್ಕಾರ ಮುಜರಾಯಿ ಇಲಾಖೆಗೆ ತೊಗೊಂಡಿದ್ರು. BJP ಸರ್ಕಾರ ಇದ್ದಾಗ, ಒಂದು ನಿಮಿಷ ಇರಿ, BJP ಸರ್ಕಾರ ಇದ್ದಾಗ ನೋಡಿ, ಇಷ್ಟು ಸರ್ಕಾರ, ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಈ ದೇವಸ್ಥಾನಗಳು BJP ಸರ್ಕಾರ ಇದ್ದಾಗಲೂ ತೊಗೊಂಡಿದ್ದವರ ವಾಪಸ್ಸು ಕೊಟ್ಟಿದ್ದಾರೆ. ನಮ್ಮ ಇದು ಅವಧಿನಲ್ಲಿ ನೀವು ನೋಡಿದಿರಲ್ಲ, ಹಣದ ಅವ್ಯವಹಾರ ಆಗ್ತಿರ್ತಕ್ಕಂಥದ್ದು, ಹಣ ತೊಗೊಂಡು ಹೋಗ್ತಿರ್ತಕ್ಕಂಥದ್ದು ಕ್ಲಿಪ್ಪಿಂಗ್ಸ್ ಈಗಲೂ ಇದೆ, ನನ್ನ ವಿಡಿಯೋದಲ್ಲಿದೆ, ನಿಮಗೆಲ್ಲರಿಗೂ ಹಾಕ್ತೀನಿ. ಅಲ್ಲ ಸರ್, ಈಗ ಸರ್ಕಾರದ ಮೇಲೆ ಆರೋಪ ಬರ್ತಾ ಇರೋದು ಏನಂದರೆ ಹೆಚ್ಚಿನ ಉತ್ಪತ್ತಿ ಇರುವಂಥ ದೇವಸ್ಥಾನವರೆಗೆ ಅಲ್ಲಿ ಉತ್ಪತ್ತಿನೇ ಇಲ್ಲ, ಅಲ್ಲಿ ಹಣನೇ, ಅಲ್ಲಿ 25 ವರ್ಷದಿಂದ ಅಲ್ಲಿ ಇಲ್ಲ, ಅವ್ಯವಹಾರ ಆಗಿದೆ ಅಂತೇಳಿ. ಆಮೇಲೆ ಇನ್ನೊಂದು 1,50,000 ದೇವಸ್ಥಾನ ಇದೆ ಕರ್ನಾಟಕದಲ್ಲಿ. ಎಷ್ಟು ಹೇಳಿ? 1,50,000 ಖಾಸಗಿ ದೇವಸ್ಥಾನಗಳಿದೆ. ಈಗ ತೊಗೊಂಡಿರ್ತಕ್ಕಂಥದ್ದು ಎಷ್ಟು? ಒಂದೇ. ಇನ್ನು 1,49,099 ತೊಗೊಂಡಿದ್ದೀವಾ? ತೊಗೊಂಡಿಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ 508 ದೇವಸ್ಥಾನ BJP ಅವ್ರ ಕಾಲದಲ್ಲೇ ಮುಜರಾಯಿ ಇಲಾಖೆಗೆ ಯಾಕೆ ಸೇರಿಸ್ಕೊಂಡ್ರು? ಹಾಗೆ ಯಾಕೆ ಮಾತಾಡಲಿಲ್ಲ ಇವರೆಲ್ಲ? ಆಮೇಲೆ ತಗೊಳ್ತೀವಿ, 5 ವರ್ಷ ಆದಮೇಲೆ ವಾಪಸ್ ಕೊಟ್ಬಿಡ್ತೀವಿ. ಇದನ್ನು ಈಗ ಹೈಕೋರ್ಟಿಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ತೊಂದರೆ ಇಲ್ಲವು. ಆಮೇಲೆ ಈಗಲೂ ಕೂಡ ಆಡಳಿತ ಮಾಡಲಿ, ಅವ್ರು ಚೆನ್ನಾಗಿ ಮಾಡ್ತೀವಿ ಅಂದರೆ ಅವ್ರಿಗೆ ವಾಪಸ್ ಕೊಡ್ತೀವಿ. ನಮಗೇನು ಬೇಕಾ? ನಮ್ಮ ದೇವಸ್ಥಾನಗಳು ಯಾವುದು, ನಮ್ಮ ಮುಜರಾಯಿ ದೇವಸ್ಥಾನಗಳು ನೋಡ್ಕೊಳ್ಳೋಕ್ಕೆ ನಮ್ಗೆ ಸಾಕು. ನಮ್ಗೆ ಯಾವ ಖಾಸಗಿ ದೇವಸ್ಥಾನಗಳು ಬೇಕಾಗಿಲ್ಲ. ಅವ್ಯವಹಾರ ಆದರೆ ಸೆಕ್ಷನ್ 41, 42 ಪ್ರಕಾರ ಈ ಕಾಯ್ದೆ ಮಾಡಿದಾರೆ ಯಾರು? JH ಪಟೇಲ್ರು. ಆ ಕಾಯ್ದೆ ಪ್ರಕಾರ BJPಯವರು ಅವರ ಅವಧಿನಲ್ಲಿ 8 ದೇವಸ್ಥಾನಗಳನ್ನು ಮುಜರಾಗಿ ತೊಗೊಂಡಿದ್ದಾರೆ, ವಾಪಸ್ಸು ಕೊಟ್ಟಿದ್ದಾರೆ. ನಾವು ತಗೊಂಡಿದ್ದೀವಿ, ಮತ್ತೆ ವಾಪಸ್ ಕೊಡ್ತೀವಿ. ಸಾರಿಗೆ ಇಲಾಖೆಯಲ್ಲಿ ಆಗುವಂಥ ಇತ್ತೀಚೆಗೆ ಕೆಲವು ಭ್ರಷ್ಟಾಚಾರದ ವಿಷಯಗಳು ಬಂತು. ಎಲ್ಲಿ? ಯಾವುದು? ಎಲ್ಲಿ ಹೇಳಿ? ಮಂಗಳೂರಿನಲ್ಲಿ ಈ ಬೆಂಚ್ ಕಾರನ್ನ ಆಯ್ತಲ್ಲ, ಅದು ಈ ಥರ ಸಸ್ಪೆಂಡ್ ಮಾಡಿದ್ದೀವಲ್ಲ. ಹಲವಾರು ಮತ್ತೆ ಘಟನೆಗಳು ನಡೀತು. ಮತ್ತೆ ಈಗ ಮಧ್ಯವರ್ತಿಗಳ ಖಾಸಗಿ ಒಂದು ಈಗ ನಾನು ಬಂದ ಮೇಲೆ ಮಧ್ಯವರ್ತಿಗಳು ಯಾರೂ ಕೂಡ RTO ಆಫೀಸ್ ಒಳಗಡೆ ಸೇರಿಸಬಾರ್ದು ಅಂತೇಳಿ ಮಾಡಿದ್ದೀನಿ. ಆಮೇಲೆ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಟ್ಯಾಕ್ಸ್ ಕಡಿಮೆ ಇದೆ ಅಂತ ಪಾಂಡಿಚೇರಿ, ಗೋವಾ ಮತ್ತು ಮಿಜೋರಾಮು ಆ ಭಾಗದಲ್ಲೆಲ್ಲ ಟ್ಯಾಕ್ಸ್ ಕಡಿಮೆ ಇರುತ್ತೆ ಅಂತೇಳಿ ಅಲ್ಲಿ ಕಾರುಗಳು, ಬಸ್ಸುಗಳನ್ನ ಅಲ್ಲಿ ಹೋಗಿ ಬುಕ್ ಮಾಡಿ ಈ ಬೆಂಗಳೂರಲ್ಲಿ ಓಡಿಸ್ತಾ ಇರ್ತಾರೆ ಅಥವಾ ಕರ್ನಾಟಕದಲ್ಲಿ ಓಡಿಸ್ತಾ ಇರ್ತಾರೆ. ಅಂಥವ್ರನ್ನ ನಮ್ಮ RTO ಅಧಿಕಾರಿಗಳು ಅವ್ರಿಗೆ ಹಿಡಿದು ಪೆನಾಲ್ಟಿ ಹಾಕಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ಹಾಗೆ ಮುಂದುವರಿಸ್ತೀವಿ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಅಂದರೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಶಾಸಕರನ್ನು ಖರೀದಿಸುವಂಥ ವ್ಯಾಪಾರ ಆರಂಭ ಆಗಿದೆ. ಈಗ ಯಾರೂ ಇಲ್ಲಪ್ಪ. ನಾನು ಪ್ರಹ್ಲಾದ್ ಜೋಶಿ ಅವ್ರು ನೋಡ್ತೀನಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಅವರು, ಅಥವಾ ದೇಶದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಬರೀ ನೆಗೆಟಿವ್ ಮಾತಾಡೋದೆ ಕಾಂಗ್ರೆಸ್ ಮೇಲೆ. ಅವರಿಗೆ ನೆಗೆಟಿವ್ ಮಾತಾಡಲಿಲ್ಲ ಅಂದರೆ ನಿದ್ರೇ ಬರೋಲ್ಲ. ಈ BJP ಅವ್ರಿಗೆ ಹಾಗೆ ಅಷ್ಟೇ. ನೆಹರು ಸತ್ತು ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯ್ತು ನೆಹರು ಅವರು ಸತ್ತು? ಇವತ್ತು ಅವ್ರು ನೆಹರು ಅವರು ವಿಚಾರ ಮಾಡ್ತಾ ಇರ್ತಾರೆ. ಆಮೇಲೆ ನೆಹರು ಅವರು ಈ ದೇಶಕ್ಕೆ ಅವರ ಇಡೀ ಆಸ್ತಿಯನ್ನು ಬರ್ಕೊಟ್ಟವರು. ಇವ್ರು BJP ಅವರೇನು ಅವ್ರ ಆಸ್ತಿನ ಯಾರೂ ದೇಶಕ್ಕೆ ಬರ್ಕೊಟ್ಟಿಲ್ಲ. ನೆಹರೂರವರು ಅವರ ಕುಟುಂಬದ ಆಸ್ತಿಯನ್ನು ಇಡೀ ದೇಶಕ್ಕೆ ಬರ್ಕೊಟ್ಟವರು. 10 ವರ್ಷಗಳ ಕಾಲ ಜೈಲಲ್ಲಿದ್ದವರು. ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಈ ಕ್ಷಣಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ CM ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಶಾಸಕರ ಸಪೋರ್ಟ್ ಇದೆ. ಅಂದರೆ DK ಶಿವಕುಮಾರ್ ಅವರಿಗೆ ಅವರಿಗೂ ಇದೆ. ಅಂದರೆ ಇದರ ಅರ್ಥ ಏನು? ಈ ಕ್ಷಣದಲ್ಲಿ ಮುಂದೆ ಆದರೂ ಚೇಂಜ್ ಆಗ್ಬೋದಾ ಅಂತ. ಒಂದು ನಿಮಿಷ ಇರಿ. ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರು ಸೇರಿಸಿ ಎಲ್ಲರ ಬೆಂಬಲ ಇದೆ. ಅಲ್ಲ, ಅವ್ರು ಹೇಳ್ತಾ ಇರೋದು, ಅವ್ರು ನನ್ನ ಮಾತು ಕೇಳಿ ನೀವು. ಅವ್ರು ಹೇಳಿದ್ದಕ್ಕೆ ನಾನು ಕಾಮೆಂಟ್ ಮಾಡಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಸಪೋರ್ಟ್ ಇದೆ, ಅದು ಮುಂದೆ ಚೇಂಜ್ ಆಗ್ಬೋದಂತ ಅವ್ರದ್ದೊಂದು ಹಿಂಟ್ ಇದೆ. ಹಾಗಾದರೆ ಈಗ ಆ ಥರದ್ದೇನೂ ಆಗಲ್ಲ. ಸಿದ್ದರಾಮಯ್ಯ ಅವರೇ ಭಾಳ ಸ್ಪಷ್ಟವಾಗಿ ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ನಿಮಿಷ ಇರಿ. ಯಾವ ಸಮಾವೇಶ? ಅಯ್ಯೋ, ಮಾಡಲೇಬೇಕು. ಸರ್ಕಾರ ಇರೋವರೆಗೂ ಮಾಡಲೇಬೇಕು ಸಮಾವೇಶ. ಸರ್ಕಾರ ಇರೋವರೆಗೂ ಸಮಾವೇಶಗಳು ಮಾಡ್ತಾ ಇರಬೇಕು. ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲ ತಿಳಿಸ್ತಾ ಇರಬೇಕು. ನಾವು ಯಾಕೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ ನಾವು ಸಾಧನೆ ಮಾಡಿದ್ದೀವಿ. BJPಯವರು 4 ವರ್ಷ ಇದ್ರಲ್ಲ, ಯಾಕೆ ಸಾಧನಾ ಸಮಾವೇಶ ಮಾಡಲಿಲ್ಲ? ಅವ್ರು ಏನೂ ಸಾಧನೆ ಮಾಡಿರಲಿಲ್ಲ.
ಈಗ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ CM ಅವರು ಮುಂದಾಗ್ತಾ ಇರುವಂಥದ್ದು. ಈಗ ಹೆಡ್ ಆ್ಯಂಡ್ ಟೈಲ್ ಸಿ ಎಮ್ಮು ಡಿ ಸಿ ಎಮ್ ಇಬ್ಬರು ಹೆಡ್ ಆ್ಯಂಡ್ ಟೈಲ್ ಇದ್ದಂಗೆ ಒಂದೇ ಕಾಯಿನವರು. ಯಾಕೆ ತಲೆ ಕೆಡಿಸ್ಕೊಳ್ತೀರ ನೀವು? ಮೊನ್ನೆ ಮಾತಿನ ನಂತರ ಬಲ ಹೆಚ್ಚಿಸಿಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆಯಾ ಅಂತ ಈಗ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ DK ಶಿವಕುಮಾರ್ ಅವರು? ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ? ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಅದು ಏನೋ ಪೂಜೆ ಮಾಡೋಕ್ಕೆ ಹೋಗ್ತಾರೆ, ಅವ್ರು ದೈವ ಭಕ್ತರಲ್ಲ. ಎಲ್ಲ ಮಹಾರಾಷ್ಟ್ರದಲ್ಲೆಲ್ಲ ಪೂಜೆಗೆ ಹೋಗಿದ್ದಾರೆ. ಅವರಿಗೆ ಸಮಸ್ಯೆ ಆಗಲ್ಲ ನಿಮ್ಮ ಹೊಸ ಇದರಿಂದ ಈ ಪರ್ಮಿಟ್ ತಗೊಂಡು ನಾವೇನು ಪರ್ಮಿಟ್ಟು ಅದು ಅಸೆಂಬ್ಲಿನಲ್ಲಿ ರೈಸ್ ಆಗಿತ್ತು. ಆಟೋ ತಾನೇ ಹೇಳ್ತಿರೋದು. ಅವ್ರಿಗೆ ನಾವೇನು ಅಡ್ಡಿ ಮಾಡಲ್ಲ. ಆದರೆ ಎಷ್ಟು ಆಟೋ ಪರ್ಮಿಟ್ ಇದೆ ಅಂತ ಫ್ರೀ ಆಫ್ ಕಾಸ್ಟ್, ಸರ್ ಈಗ ಏನು ಚಾರ್ಜ್ ಮಾಡಲ್ಲ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಈಗ ಟೆಂಪಲ್ ಟೂರಿಸಂಗೆ ಈ ದೇವಸ್ಥಾನಗಳಲ್ಲಿ ಈ ಚಾರ್ಜರ್ ಬಂದೆ ಆಯಿತು. ಚಾರ್ಜರ್ ಇದನ್ನ ಮಾಡುವಂತ ಚಾರ್ಜರ್ ಸೆಂಟರ್ಗಳನ್ನು ಮಾಡುವಂತ ಯಾವುದಾದ್ರೂ ಯೋಜನೆ ಇದೆ ಮಾಡೋಣ ಬಿಡಿ ದೇವಸ್ಥಾನದಲ್ಲಿ? ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಆಗಿದ್ದಾರೆ.